ನೀವೊಬ್ರು ಡಿಪ್ಲೊಮಾ ಸ್ಟೂಡೆಂಟು, ಐ ಥಿಂಕ್ SDM ಉಜ್ರೆನಲ್ಲಿ ನಿಮ್ಮ ಎಜುಕೇಶನ್ ಆಗಿದ್ದು, ಕಂಪ್ಯೂಟರ್ ಸೈನ್ಸ್ CS ಅಲ್ಲಿ ನೀವು ಡಿಪ್ಲೊಮಾ ಮಾಡಿರೋದು ಅಂತ. ಮತ್ತೆ ಇದು ಹೇಗೆ ಬೈಕ್ ರೈಡರ್? ಹೌದು, ಓದಿರೋದೆಲ್ಲ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಧರ್ಮಸ್ಥಳದಲ್ಲಿ ಓದಿದ್ದೆ ನಾನು. ಹಾಸ್ಟೆಲ್ ಲೈಫ್ ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತಾನೆ ಹೋಗಿದ್ದು. ಸೊ ಅದಾದ್ಮೇಲೆ ನಾನು ಆಕ್ಚುಲಿ ಅಥ್ಲೆಟ್ ಆಗಿದ್ದೆ. ಅದ್ರ ಬೇಸಿಸ್ ಮೇಲೆ ನನಗೆ ಗೌರ್ಮೆಂಟ್ ಜಾಬ್ ಕೂಡ ಆಗಿತ್ತು. ಸ್ವಲ್ಪ ವರ್ಷ ಕೆಲಸ ಮಾಡಿದೆ ನಾನು. ಅದಾದ್ಮೇಲೆ ರಿಸೈನ್ ಮಾಡಿ ಈ ಫೀಲ್ಡಿಗೆ ಬಂದೆ. ಗೌರ್ಮೆಂಟ್ ಜಾಬ್ ನ ರಿಸೈನ್ ಮಾಡಿದ್ರ? ವೆರಿ ಇಂಟ್ರೆಸ್ಟಿಂಗ್. ಯಾಕಂದ್ರೆ ನಾರ್ಮಲಿ ಗೌರ್ಮೆಂಟ್ ಜಾಬಿಗೆ ಬಡದಾಡೋರ್ನ ನೋಡಿದೀನಿ, ಆದ್ರೆ ರಿಸೈನ್ ಮಾಡಿದವ್ರನ್ನ ನೋಡಿರ್ಲಿಲ್ಲ. ಗೌರ್ಮೆಂಟ್ ಜಾಬ್ ಹೆಂಗ್ ಗೊತ್ತಾ, 60 ವರ್ಷ ಆದ್ಮೇಲೆ PF ಬರುತ್ತೆ, ಪೆನ್ಷನ್ ಬರುತ್ತೆ. 60 ವರ್ಷ ಬದುಕ್ತೀವಿ ಅಂತ ನಮ್ಗೆ ಗ್ಯಾರಂಟಿ ಇಲ್ವಲ್ಲ. ಇನ್ನು 60 ವರ್ಷ ಆದ್ಮೇಲೆ ನನ್ ಸೇವಿಂಗ್ಸ್ ಬರುತ್ತೆ ಅಂತ ಏನ್ ಗ್ಯಾರಂಟಿ ಇದೆ ಅಲ್ವಾ? ಯಾಕೆ ಜನ ಗೌರ್ಮೆಂಟ್ ಸೆಟ್ಲ್ ಆಗಲ್ಲ? ಅಷ್ಟೊತ್ತಿಗೆ ನಾವೇ ದೇವ್ರ ಹತ್ರ ಸೆಟ್ಲ್ ಆಗಿರ್ತೀವಿ. ಅವಾಗ ಸೆಟಲ್ಮೆಂಟ್ ತಗೊಂಡ್ರೆ ಯೂಸ್ ಇಲ್ಲ. ಸೊ ಇವಾಗ ಏನ್ ಬೇಕು ಜೀವನಕ್ಕೆ, ಅದನ್ನ ನಾವು ಆಯ್ಕೆ ಮಾಡ್ಕೋಬೇಕು. ಜನಕ್ಕೆ ಅವೇರ್ನೆಸ್ ಇಲ್ಲ ಇನ್ನ. ದೊಡ್ಡ ತರ ಆಡ್ತಾರೆ ನಿಜವಾಗ್ಲು. ಆಕ್ಚುಲಿ ನಂಗೆ ನಿಮ್ ವಿಡಿಯೋಸ್ ನೋಡುವಾಗ್ಲೂ ಪ್ರತಿ ಸಲಾನು ಅನ್ಸೋದಷ್ಟೇ, ಈ ಬದುಕು ಈ ಕ್ಷಣ ನಮ್ಮದು, ಸೊ ನಮಗಾಗಷ್ಟೇ ನಾವು ಬದುಕ್ಬೇಕು ಅನ್ನೋದನ್ನ ನಿಮ್ ವಿಡಿಯೋಸ್ ನೋಡಿದ್ಮೇಲಂತೂ ನಾನು ಸಿಕ್ಕಾಪಟ್ಟೆ ಕಲ್ತಿದ್ದೀನಿ. ಈ ರೈಡರ್, ಒಂದು ಫೀಮೇಲ್ ರೈಡರ್ ಅಂತ ತಕ್ಷಣ ಒಂದಷ್ಟು ಮಾತುಗಳು ಬರುತ್ತೆ, ಒಂದಷ್ಟು ಚಾಲೆಂಜಸ್ ಬರುತ್ತೆ. ನೀವು ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಯಾವ ತರ ಫೇಸ್ ಮಾಡಿದ್ರಿ ಅದನ್ನ? ಸೊ ಚಾಲೆಂಜಸ್ ಅಂತ ಬಂದಾಗ ನನ್ನ ಮೇಲೆ ನನಗೆ ಚಾಲೆಂಜ್ ಆಗಿದೆ ಲೈಫ್ದು. ಆ್ಯಂಡ್ ಆಲ್ಸೋ ಮನೇಲಿ ಹೆಂಗೆ ಎಕ್ಸೆಪ್ಟ್ ಮಾಡ್ತಾರೆ, ಸೊಸೈಟಿಯಲ್ಲಿ ಹೆಂಗೆ ಎಕ್ಸೆಪ್ಟ್ ಮಾಡ್ತಾರೆ, ಎಲ್ಲಾ ಥರನೂ ನನಗೆ ಚಾಲೆಂಜಸ್ ಇತ್ತು ಲೈಫಲ್ಲಿ. ಬಟ್ ಹಿಡ್ದಿರೋ ದಾರಿನ ಬಿಡಬಾರ್ದು ಅನ್ನೋದು ಒಂದು ತಲೆಯಲ್ಲಿತ್ತು. ಸೊ ಯಾರೇನಾದ್ರೂ ಮಾಡ್ಕೊಳ್ಳಿ, ಯಾರೇನಾದ್ರೂ ಅನ್ಕೊಳ್ಳಿ, ಮಾಡಬೇಕು ಅನ್ನೋ ತಲೆಯಲ್ಲಿತ್ತು. ಸೊ ಚಾಲೆಂಜಸ್ ಫಸ್ಟು ಮನೇಲಿ ಒಪ್ಪಿಸ್ಬೇಕಾಗಿತ್ತು. ಒಪ್ಪಿಸ್ದೆ, ಕಷ್ಟ ಇತ್ತು ಬಟ್ ಒಪ್ಪಿಸ್ದೆ. ಅದಾದ್ಮೇಲೆ ನಾನು ಒಂಟಿಯಾಗಿ ಟ್ರಾವೆಲ್ ಮಾಡ್ಬೇಕಲ್ಲ, ಸೊ ಸೊಸೈಟಿ ಜೊತೆ ಬೆರೆತ್ಕೋಬೇಕು, ಅಲ್ಲಿನ ಫುಡ್ಡಿಗೆ ಅಡ್ಜಸ್ಟ್ ಆಗ್ಬೇಕು. ಮತ್ತೊಂದು ಚಾಲೆಂಜಸ್ ಶುರುವಾಗಿತ್ತು ನನಗೆ. ಅದಾದ್ಮೇಲೆ ನಾನು ಗಾಡಿ ಮೆಕ್ಯಾನಿಕ್ಸ್ ನ ಕಲಿಬೇಕು. ಗಾಡಿ ತಗೊಂಡ್ ಹೋಗ್ಬಿಡೋದಲ್ಲ, ಸೆಂಟರ್ ಸ್ಟ್ಯಾಂಡ್ ಹಾಕ್ಬೇಕು. ಸೆಂಟರ್ ಸ್ಟ್ಯಾಂಡ್ ಹಾಕಿಲ್ಲ ಅಂದ್ರೆ ಹುಡುಗಿರ್ಗೆ ಟ್ರಾಲ್ ಮಾಡೋರು ಜಾಸ್ತಿ ಇದಾರೆ ಇವಾಗ. ಸೆಂಟರ್ ಸ್ಟ್ಯಾಂಡ್ ಹಾಕ್ತಿವಿ ನಾವುಗಳು, ಯಾರ ಬಾಯಿಗೂ ಸಿಗಾಕೋಬಾರ್ದು. ಆ ತರ ಒಂದಷ್ಟು ವಿಚಾರಗಳ ಬಗ್ಗೆ ಗಮನ ಇಟ್ಕೊಂಡು ಮಾಡ್ಬೇಕು ಅಂತ ಹೇಳಿ ಒಂದೊಂದನ್ನೇ ಚಾಲೆಂಜ್ ಆಗಿ ಅಕ್ಸೆಪ್ಟ್ ಮಾಡಿದೆ. ಆಮೇಲೆ ಈ ಒಂದು ಫೀಲ್ಡ್ ಬರ್ಬೇಕು ಅಂತಂದ್ರೆ ಬರೀ ಬೈಕ್ ಓಡಿಸ್ಬಿಟ್ರೆ ಆಗಲ್ಲ. ಇದ್ರಲ್ಲೂ ನಾವು ಮಲ್ಟಿ ಟಾಸ್ಕಿಂಗ್ ನ ಮಾಡ್ತಾ ಇರ್ತೀವಿ. ಯಾಕಂದ್ರೆ ಮೋಟೋ ಬ್ಲಾಗಿಂಗ್ ಮಾಡ್ತಾ ಇರ್ತೀವಿ, ಒಂದ್ ಕಡೆ ರೆಕಾರ್ಡ್ ಮಾಡ್ತಾ ಇರ್ತೀವಿ, ಕ್ಯಾಮ್ರಾ ಮುಂದೆ ಫೇಸ್ ಮಾಡ್ತೀವಿ, ಎಂಡ್ ಆಫ್ ದ ಡೇ ಎಡಿಟಿಂಗ್ ಮಾಡ್ಬೇಕು, ಅದನ್ನ ಕಲಿಬೇಕು. ಎಲ್ಲ ಮಲ್ಟಿ ಟಾಸ್ಕಿಂಗ್, ಎಲ್ಲ ಸಿಂಗಲ್ ಹ್ಯಾಂಡೆಡ್ ಆಗಿ ಅವತ್ತಿನಿಂದ ಇವತ್ತಿನವರೆಗೂ ಲೈಫ್ ನ ಚಾಲೆಂಜ್ ಆಗಿ ತಗೊಂಡು ಚಾಲೆಂಜ್ ಆಗಿ ಮುಂದುವರಿಸ್ತಾ ಇದ್ದೀನಿ. ಸೊ ಅವತ್ತು ಚಾಲೆಂಜ್ ಶುರುವಾಗಿರೋದು ಇವತ್ತಿನವರೆಗೂ ಎಂಡ್ ಆಗಲ್ಲ, ಮುಂದಕ್ಕೂ ಎಂಡ್ ಆಗಲ್ಲ. ಸೊ ಎವ್ರಿ ಡೇ ಇಸ್ ಅ ಚಾಲೆಂಜ್ ಟು ಬಿ. ಮ್ಯಾಮ್, 9 to 5 ಜಾಬ್ ಅಲ್ಲಿ ಇದ್ದವರು ನೀವು. 9 to 5 ಜಾಬ್ ಅಂದ್ರೆ ಹೆಂಗೆ ಅಂದ್ರೆ ತಿಂಗಳ ಎಂಡಲ್ಲಿ, ಮಂತ್ ಎಂಡಲ್ಲಿ ಸ್ಯಾಲ್ರಿ ಕ್ರೆಡಿಟ್ ಆಗುತ್ತೆ. ಆದ್ರೆ ನಿಮ್ಮ ಈ ಕಾಂಟೆಂಟ್ ಕ್ರಿಯೇಷನ್ ಜರ್ನಿ ಏನಿದೆ, ಇಲ್ಲಿ ಅಪ್ಸ್ ಅಂಡ್ ಡೌನ್ಸ್ ನಾವು ನೋಡ್ತೀವಿ. ಯಾಕಂದ್ರೆ ಮನಿ ಯಾವಾಗ ಬರುತ್ತೋ ಗೊತ್ತಿಲ್ಲ, ಬಟ್ ಈಗ ಬೇಸಿಕ್ಲಿ ಮನುಷ್ಯ ನಿಂತಿರೋದೇ ದುಡ್ಡಿನ ಮೇಲೆ. ಸೊ ಅದನ್ನ ನೀವ್ ಹೆಂಗ್ ಫೇಸ್ ಮಾಡಿ? ಯಾಕಂದ್ರೆ ನೀವು ಟ್ರಾವೆಲ್ ಮಾಡ್ತೀವಿ ಅಂತ ಹೊರಟಾಗ ಬರೀ ನಿಮ್ ಖರ್ಚಲ್ಲ, ಗಾಡಿ ಖರ್ಚು, ಈಚ್ ಅಂಡ್ ಎವ್ರಿಥಿಂಗ್ ಖರ್ಚುಗಳು ಬರುತ್ತೆ. ಅದನ್ನ ಹೆಂಗ್ ಬ್ಯಾಲೆನ್ಸ್ ಮಾಡ್ತಾ ಹೋದ್ರಿ ನೀವು? ಸೊ ಇನಿಷಿಯಲಿ ತುಂಬಾ ಕಷ್ಟ ಇತ್ತು. ಕೆಲಸ ಬಿಟ್ಟಾಗ ಒಂದಷ್ಟು ಸೇವಿಂಗ್ಸ್ ಮಾಡ್ಕೊಂಡಿದ್ದೆ, ಅದ್ರಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಮತ್ತೆ ಗೇರ್ಸೋದು ಇದೆಲ್ಲ ತಗೊಂಡಿದ್ದೆ. ಆಮೇಲೆ ಅಪ್ಪ ಅಮ್ಮ ಸ್ವಲ್ಪ ಸಪೋರ್ಟ್ ಮಾಡಿದ್ರು, ಹೋಗು ನೋಡೋಣ ಹೆಂಗಾಗುತ್ತೆ ಅಂತ. ಆಮೇಲೆ ಯೂಟ್ಯೂಬ್ ಎಲ್ಲ ಶುರು ಮಾಡಿದೆ. ಅದ್ರಲ್ಲಿ ಅನ್ಕೊಳ್ಳೋಷ್ಟು ಜನ ಅನ್ಕೊಂಡ್ಬಿಡ್ತಾರೋ ಇವ್ರು ಯೂಟ್ಯೂಬರ್ ಲಕ್ಷ ದುಡ್ಡು ಬಂದ್ಬಿಡುತ್ತೆ, ಬದನೆಕಾಯಿನೂ ಬರಲ್ಲ. ಅದೆಲ್ಲ ನೋಡಿ ಆಟಗಳನ್ನ ಬಿಟ್ಬಿಟ್ಟಿರೋರು ನಾವು. ಅನ್ಕೊಂಡಿರೋ ಅಷ್ಟು ದುಡ್ಡು ಬರೋದಿಲ್ಲ ಸೋಷಿಯಲ್ ಮೀಡಿಯಾಯಿಂದ. ಸೊ ಸ್ಟಾರ್ಟ್ ಮಾಡಿದೆ, ನೋಡೋಣ ದುಡ್ಡು ಅಂತ ಯೋಚನೆ ಮಾಡೋದಕ್ಕಿಂತ ಅಟ್ಲೀಸ್ಟ್ ಒಂದು ಬೇಸ್ನ ಕಟ್ಕೊಳ್ಳೋಣ ನಾನು ಅಂತ ಶುರು ಮಾಡಿದೆ. ಹೋಗ್ತಾ ಹೋಗ್ತಾ ತುಂಬಾ ಕಷ್ಟ ಆಯ್ತು. ನಮ್ಮ ಅಪ್ಪ ಅಮ್ಮ ಚಿನ್ನ ಬೆಳ್ಳಿ ಎಲ್ಲ ಮಾರಿ ನನಗೆ ದುಡ್ಡುಗಳನ್ನ ಕೊಟ್ಟಿರುವಂತ ದಿನಗಳಿದೆ. ಈ ತರ ಕಷ್ಟ ದಿನಗಳನ್ನೆಲ್ಲ ತುಂಬಾ ನೋಡ್ಕೊಂಡು ಬಂದಿರೋದು. ಅದಾದ್ಮೇಲೆ ಹೋಗ್ತಾ ಹೋಗ್ತಾ ಒಂದು ಲೆವೆಲ್ಗೆ ಬಂದ ಮೇಲೆ ಈ ಪ್ರಮೋಷನಲ್ ಆಕ್ಟಿವಿಟೀಸ್ಗಳು ನಮಗೆ ಶುರುವಾಯಿತು. ಸೊ ಬ್ರ್ಯಾಂಡ್ ಜೊತೆ ಟೈಅಪ್ ಆಗಕ್ಕೆ ಶುರುವಾದೆ. ಮತ್ತೆ ನನ್ನ ರೈಟ್ಸ್ಗಳಿಗೆ ಸ್ಪಾನ್ಸರ್ ಸಿಗೋದಕ್ಕೆ ಶುರುವಾಯಿತು ನನಗೆ. ಸೊ ಗ್ರ್ಯಾಜುಲಿ ಒಂದೊಂದೇ ಮೆಟ್ಲು ಹತ್ತುತ್ತಾ ಇವತ್ತು ಜನ ಗುರುತಿಸ್ತಾರೆ. ಇವತ್ತು ನಾನು ಅದದು ಒಂದು ರೈಡ್ಗೆ ಹೋಗ್ಬೇಕು ಅಂದ್ರೆ ನನ್ನ ಹತ್ರ ಬ್ರ್ಯಾಂಡು ಸ್ಪಾನ್ಸರ್ ಮಾಡೋದಕ್ಕೂ ಬರುತ್ತೆ. ಸೊ ಫೈನಾನ್ಷಿಯಲಿ ಇವತ್ತು ನನಗೆ ಪ್ರಮೋಷನಲ್ ಆಕ್ಟಿವಿಟೀಸ್ ಇದೆ. ಯೂಟ್ಯೂಬ್ ಚಾನಲ್ 3 ಯೂಟ್ಯೂಬ್ ಚಾನಲ್ ನಡೆಸ್ತೀನಿ, ಒಂದು ಫೇಸ್ಬುಕ್ ನಡೆಸ್ತೀನಿ, 4 ಇನ್ಸ್ಟಾಗ್ರಾಮ್ ನಡೆಸ್ತೀನಿ, ಅಂಡ್ ನನ್ನ ಹತ್ರ ಬ್ರ್ಯಾಂಡ್ಸ್ಗಳಿದಾವೆ. ಸೊ ಇದರಿಂದೆಲ್ಲಾನು ನಾನು ದುಡಿಮೆನ ಮಾಡ್ಕೊಂಡಿದ್ದೀನಿ.